ಬಿಗ್ ಬಾಸ್ ಸೀಸನ್ 10 ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದೆ. ಹಾಗಾಗಿ ಬಿಗ್ ಬಾಸ್ನಿಂದ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗಲೇಬೇಕು. ಕೊನೆಗೆ 5 ಸ್ಪರ್ಧಿಗಳು ಮಾತ್ರ ಉಳ್ಕೋಬೇಕು. ಈ ವಾರ ಕಾರ್ತಿಕ್, ವಿನಯ್, ನಮ್ರತಾ, ತನಿಷಾ, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ನಾಮಿನೇಟ್ ಆಗಿದ್ರು. ಇವರ ಪೈಕಿ ಮೊದಲು ನಮ್ರತಾ ಸೇವ್ ಆದ್ರೆ ಎರಡನೆಯವರಾಗಿ ತನಿಷಾ ಸೇವ್ ಆಗಿದ್ದಾರೆ. ಮೂರನೆಯ ಸ್ಪರ್ಧಿಯಾಗಿ ವಿನಯ್ ಸೇವ್ ಆದ್ರೆ ನಾಲ್ಕನೆಯವರಾಗಿ ಕಾರ್ತಿಕ್ ಸೇವ್ ಆಗಿದ್ದಾರೆ. ಇದು ವೋಟಿಂಗ್ಸ್ ಪ್ರಕಾರ ಸೇವ್ ಮಾಡಿರೋದಲ್ಲ. ಇನ್ನುಳಿದ ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಇಬ್ಬರಲ್ಲಿ ಯಾರು ಹೊರ ಹೋಗ್ತಾರೆ ಎಂಬ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದೆ. ಅದರಂತೆ ಕಲರ್ಸ್ ಕನ್ನಡ ಹಂಚಿಕೊಂಡಿರುವ ಪ್ರೋಮೋದಲ್ಲಿ ಸಂತು ಹಾಗೆ ಪಂತು ಇಬ್ಬರಲ್ಲಿ ಒಬ್ರನ್ನ ಕಳುಹಿಸಿಕೊಡ್ಬೇಕು ಅಂತ ಹೇಳಿದ್ದಾರೆ. ಕಿಚ್ಚ ಹೇಳಿದ್ದು ಹೀಗೆ: ವರ್ತೂರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಅವರೇ, ಇಬ್ರಲ್ಲಿ ಒಬ್ರನ್ನ ಆಚೆಗೆ ಕಳುಹಿಸಬೇಕು. ಏನ್ ಹೇಳ್ತೀರಾ ಅಂತ ಕೇಳಿದಕ್ಕೆ ಇಬ್ರು ಕೂಡ ಕಿಚ್ಚನ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ತುಕಾಲಿ ಸಂತೋಷ್ ಹೇಳ್ತಾರೆ, ನಾನ್ ಹೋದ್ರೆ ಈಗ ವರ್ತೂರ್ಗೆ ಹೇಳ್ತೀನಿ, ಚೆನ್ನಾಗಿ ಆಡಿ ಗೆದ್ಕೊಂಡ್ ಬಾ ಅಂತ. ಇನ್ನು ಅದೇ ರೀತಿ ವರ್ತೂರ್ ಸಂತೋಷ್ ಅವರು ಕೂಡ ನನ್ಗೆ ತುಕಾಲಿ ಗೆಲುವನ್ನ ನೋಡ್ಬೇಕಣ್ಣ ಅಂತ ಹೇಳಿದ್ದಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು, ಯಾರಲ್ಲೂ ನೋಡದೇ ಇರುವ ಒಂದು ಬಾಂಧವ್ಯ ನಿಮ್ಮಿಬ್ಬರಲ್ಲಿ ಈ ಸೀಸನ್ನಲ್ಲಿ ನೋಡಿದ್ದೀನಿ, ನಿಷ್ಕಳಂಕವಾದ ಒಂದು ಫ್ರೆಂಡ್ಶಿಪ್ ಅಂತ ಹೇಳಿದ್ದಾರೆ. ಇನ್ನು ಇದಾದ ನಂತರ ಮನೆಯವರ ಅನಿಸಿಕೆಯನ್ನ ಕೂಡ ಕಿಚ್ಚ ಪಡಿತಾರೆ. ಆಗ ನಮ್ರತಾ ಅವರು, ನನ್ಗೆ ಜಾಸ್ತಿ ಅನ್ಸೋದು ಸರ್ ಇವರಿಬ್ರು ದೂರ ಆಗ್ಬೇಕು ಅಂತ, ಆದ್ರೆ ಈಗ ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಹೊರ ಹೋಗಿದ್ದಾರೆ ಅಂತ ನೋಡೋದಾದ್ರೆ, ಒಂದು ಮಾಹಿತಿಯ ಪ್ರಕಾರ ವರ್ತೂರ್ ಸಂತೋಷ್ ಅವರನ್ನ ಬಿಗ್ ಬಾಸ್ ಎಲಿಮಿನೇಟ್ ಮಾಡಿ ಕಳಿಸಿದ್ದಾರೆ ಅಂತ ಸುದ್ದಿಯಾಗಿದೆ. ವರ್ತೂರ್ ಅವರು ಬಿಗ್ ಬಾಸ್ನಿಂದ ಆಚೆ ಬಂದು ನನ್ಗೆ ಬಿಗ್ ಬಾಸ್ ಮೋಸ ಮಾಡಿದ್ದಾರೆ ಅಂತ ಹೇಳಿದಾರಂತೆ. ಹೀಗೊಂದು ಸುದ್ದಿ ನ್ಯೂಸ್ ಚಾನೆಲ್ನಲ್ಲೂ ಕೂಡ ಬಂದಿದೆ. ಆದ್ರೆ ಇದು ನಿಜನಾ ಸುಳ್ಳ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಮಾಹಿತಿಯ ಪ್ರಕಾರ ತುಕಾಲಿ ಸಂತೋಷ್ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಆದ್ರೆ ಇಬ್ರನ್ನೂ ಎಲಿಮಿನೇಟ್ ಮಾಡಿಲ್ಲ, ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದು, ಈ ವಾರ ಬಿಗ್ ಬಾಸ್ ಮನೆಯಿಂದ ವರ್ತೂರ್ ಸಂತೋಷ್ ಅವರು ಹೊರಗೆ ಹೋಗ್ತಾರೆ ಅಂತ ಹೇಳಲಾಗಿತ್ತು. ಈ ಒಂದು ವಿಚಾರ ಸಂತು ಪಂತು ಫ್ಯಾನ್ಸ್ಗೆ ತುಂಬಾನೇ ಬೇಸರ ಕೊಟ್ಟಿದೆ. ಆದ್ರೆ ಇದು ಸುಳ್ಳು ಅಂತಿದ್ದಾರೆ ಅನೇಕರು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಈ ವಾರ ಸೋಮವಾರವೇ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಖಂಡಿತ ಎಲಿಮಿನೇಷನ್ ಮಾಡಲ್ಲ, ಯಾಕಂದ್ರೆ ಹಬ್ಬಗಳು ವಿಶೇಷ ದಿನಗಳಿದ್ದಾಗ ಎಲಿಮಿನೇಷನ್ ಮುಂದೂಡ್ತಾರೆ ಅಂತ ಹೇಳಲಾಗ್ತಾ ಇದೆ. ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಇಬ್ಬರಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ ಅಂತ ಇವತ್ತಿನ ಪ್ರೋಮೋದಲ್ಲಿ ಕಿಚ್ಚ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಸದ್ಯ ಕೇಳಿ ಬರ್ತಾ ಇರುವ ವಿಚಾರ ಏನಪ್ಪಾ ಅಂದ್ರೆ, ಈ ವಾರ ಎಲಿಮಿನೇಷನ್ ಇಲ್ವಂತೆ. ವರ್ತೂರ್ ಸಂತೋಷ್ ಎಲಿಮಿನೇಟ್ ಆಗ್ತಾರೆ ಅಂತ ತುಕಾಲಿ ಸಂತೋಷ್ ಅವರು ಅಳ್ತಾ ಕೂತಿದ್ದಾರೆ. ಆದ್ರೆ ಒಂದು ವೇಳೆ ಎಲಿಮಿನೇಷನ್ ಆಗಿಲ್ಲ ಅಂದ್ರೆ ತುಕಾಲಿ ಸಂತೋಷ್ ಅವರು ಫುಲ್ ಖುಷಿಯಾಗೋದಂತೂ ಗ್ಯಾರಂಟಿ. ಈ ಹಿಂದೆಯೂ ಕೂಡ ಹಲವಾರು ಬಾರಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಈ ರೀತಿಯ ಸಂದರ್ಭ ಬಂದಿದೆ. ಪ್ರಮುಖ ಹಬ್ಬಗಳಿದ್ದಾಗ ಸ್ಪರ್ಧಿಗಳನ್ನ ಮನೆಯಿಂದ ಹೊರಗೆ ಕಳುಹಿಸೋದಿಲ್ಲ. ಆ ರೀತಿಯಾಗಿ ಈ ವಾರ ಕೂಡ ಈ ಒಂದು ರೂಲ್ ಇಬ್ಬರು ಸಂತೋಷ್ಗೂ ಖುಷಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಅವರು ಪರಸ್ಪರ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಅವರಿಬ್ಬರ ಗೆಳೆತನದ ಬಗ್ಗೆ ಕಿಚ್ಚ ಇವತ್ತು ಕೂಡ ಹೊಗಳಿದ್ದಾರೆ. ಇಬ್ಬರು ಫ್ರೆಂಡ್ಸ್ಗಳು ಬೇರೆಯಾಗ್ತಾರೆ ಅಂತ ಮನೆಯಲ್ಲಿದ್ದ ಇತರ ಸ್ಪರ್ಧಿಗಳು ಕೂಡ ಫುಲ್ ಬೇಜಾರಾಗಿದ್ದಾರೆ. ಸಂಗೀತ ಶೃಂಗೇರಿ ಕೂಡ ಅಳುತ್ತಿರುವ ದೃಶ್ಯವನ್ನ ನೋಡಬಹುದಾಗಿದೆ. ಅಂದಹಾಗೆ ಒಂದು ವೇಳೆ ವರ್ತೂರ್ ಸಂತೋಷ್ ಅವರೇನಾದ್ರೂ ಎಲಿಮಿನೇಟ್ ಆಗಿದ್ರೆ ವೀಕ್ಷಕರು ಮಾತ್ರ ರೊಚ್ಚಿಗೇಳ್ತಾರೆ. ಯಾಕಂದ್ರೆ ನಮ್ರತಾಗೆ ಕಂಪೇರ್ ಮಾಡಿದ್ರೆ ವರ್ತೂರ್ ಸಂತೋಷ್ ಅವರು ಅತಿ ಹೆಚ್ಚು ಓಟನ್ನ ಪಡೆದಿರ್ತಾರೆ. ಅದ್ಯಾವ ರೀತಿ ವರ್ತೂರ್ನ ಹೊರಗೆ ಕಳಿಸಿದ್ದೀರಿ ಅಂತ ಜನರು ಕೇಳುವ ಸಾಧ್ಯತೆ ತುಂಬಾನೇ ಇದೆ. ಯಾಕಂದ್ರೆ ನಮ್ರತಾಗಿಂತ ವರ್ತೂರ್ ಸಂತೋಷ್ ಅವರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು. ಹಾಗಾಗಿ ಯಾವ ಆಧಾರದ ಮೇಲೆ ವರ್ತೂರ್ ಅವರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಈಗಾಗಲೇ ಒಂದಷ್ಟು ಕಾಮೆಂಟ್ಗಳು ಕೂಡ ಹರಿದಾಡ್ತಾ ಇದೆ. ನಮ್ರತಾ ಅವರನ್ನ ಉಳಿಸಿಕೊಳ್ಳೋದಕ್ಕೆ ವರ್ತೂರ್ ಸಂತೋಷ್ ಅವರನ್ನ ಎಲಿಮಿನೇಟ್ ಮಾಡಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದೆಲ್ಲದಕ್ಕೂ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಸಿಗುತ್ತೆ. ಅಂದಹಾಗೆ ಪ್ರತಿ ವಾರ ಕೂಡ ಕಿಚ್ಚ ಸುದೀಪ್ ಅವರು ತಮ್ಮ ಮೆಚ್ಚುಗೆಯ ಚಪ್ಪಾಳಿಯನ್ನ ಅತ್ಯದ್ಭುತವಾಗಿ ಆಡಿರುವ ಒಬ್ಬ ಸ್ಪರ್ಧಿಗೆ ಕೊಡ್ತಾರೆ. ಆದ್ರೆ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ಕಿಚ್ಚ ಸುದೀಪ್ ಅವರು ಈ ವಾರ ಸಂಗೀತ ಶೃಂಗೇರಿಗೆ ತಮ್ಮ ಮೆಚ್ಚುಗೆಯ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ ಅನ್ನೋದು ಸಂಗೀತ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಟೆಲಿಕಾಸ್ಟ್ ಮಾಡಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಕಮೆಂಟ್ ಮೂಲಕ ಕೇಳಿಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಈ ವಾರ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಂಗೀತಗೆ ಹೋಗಿದೆ ಎಂಬ ಮಾತುಗಳು ಕೇಳಿ ಬಂದಿದೆ. ಇನ್ನೊಂದು ಕಡೆ ಟಿಕೆಟ್ ಟು ಫಿನಾಲೆ ವಿಚಾರದಲ್ಲಿ ವೀಕ್ಷಕರು ಹಾಗೂ ಕೆಲ ಸ್ಪರ್ಧಿಗಳ ಮಧ್ಯೆ ಅಸಮಾಧಾನ ಇತ್ತು. ಅದೆಲ್ಲದಕ್ಕೂ ನಿನ್ನೆಯ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 14ನೇ ವಾರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೆದಿತ್ತು. ಈ ಚಟುವಟಿಕೆಯ ಪಾಯಿಂಟ್ ಪಟ್ಟಿಯಲ್ಲಿ 420 ಅಂಕಗಳನ್ನು ಪಡೆಯುವ ಮೂಲಕ ಟಾಪ್ 1 ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ಇರ್ತಾರೆ. 300 ಪಾಯಿಂಟ್ಸ್ ಮೂಲಕ 2ನೇ ಸ್ಥಾನದಲ್ಲಿ ಸಂಗೀತ ಇದ್ರು. 210 ಪಾಯಿಂಟ್ಸ್ ಮೂಲಕ 3ನೇ ಸ್ಥಾನ ಗಿಟ್ಟಿಸಿದ್ರು ನಮ್ರತಾ.
ಈ ಮೂವರ ಪೈಕಿ ಯಾರಿಗೆ ಟಿಕೆಟ್ ಟು ಫಿನಾಲೆ ಸಿಗಬೇಕು ಅನ್ನೋದನ್ನ ವೋಟಿಂಗ್ ಮೂಲಕ ಉಳಿದ ಸ್ಪರ್ಧಿಗಳು ನಿರ್ಧರಿಸಬೇಕಿತ್ತು. ವೋಟಿಂಗ್ ಆಧಾರದ ಮೇಲೆ ಬಹುಮತದ ಅನುಸಾರ ಟಿಕೆಟ್ ಟು ಫಿನಾಲೆ ಪಡೆದವರು ಸಂಗೀತ. ಹೀಗಾಗಿ ನೇರವಾಗಿ ಫಿನಾಲೆ ವಾರಕ್ಕೆ ಜಿಗಿದಿರುವ ಸಂಗೀತ ಈ ಸೀಸನ್ನ ಕಟ್ಟಕಡೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ವೋಟಿಂಗ್ ನಂತರ ಆಟ ಆಡದೆ ಸುಮ್ಮನೆ ಕೂರ್ಬೋದಿತ್ತು ಅಂತ ಡ್ರೋನ್ ಪ್ರತಾಪ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಡ್ರೋನ್ ಪ್ರತಾಪ್ಗೆ ಟಿಕೆಟ್ ಟು ಫಿನಾಲೆ ಸಿಗದೆ ವೋಟಿಂಗ್ ನಡೆಸಿದ್ದು ಸರಿಯಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು. ವೋಟಿಂಗ್ ಮೂಲಕ ಡಿಸೈಡ್ ಮಾಡುವ ಹಾಗಿದ್ರೆ ಟಾಸ್ಕ್ ಯಾಕೆ ಆಡಬೇಕಿತ್ತು ಎಂಬ ಪ್ರಶ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿತ್ತು. ಜಸ್ಟಿಸ್ ಫಾರ್ ಪ್ರತಾಪ್ ಟ್ರೆಂಡ್ ಕೂಡ ಆಗಿತ್ತು. ಇದೇ ವಿಚಾರದ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಅವರಿಗೆ ಪ್ರಶ್ನೆ ಮಾಡಿದ ಕಿಚ್ಚ, ನಿಮ್ಮ ಪ್ರಕಾರ ಸಂಗೀತ ಅವರು ಫಿನಾಲೆ ವಾರಕ್ಕೆ ಕಾಲಿಟ್ರು, ಇದು ಅರ್ಹತೆ ಇದೆ ಅನ್ಸುತ್ತಾ ಅಂತ ಕೇಳಿದಕ್ಕೆ, ಹೌದು ಅವರು ಅರ್ಹರಿದ್ದಾರೆ. ಸಂಗೀತ ಫಿನಾಲೆಗೆ ಹೋಗಿದ್ದು ನನಗೆ ಬೇಜಾರಿಲ್ಲ, ಆದರೆ ನಾನು ಒಂದ್ಸಲ ಕ್ಯಾಪ್ಟನ್ ಆಗ್ಬೇಕಿತ್ತು, ಆಗಿಲ್ಲ ಅಂತ ಬೇಜಾರಷ್ಟೇ ಅಂತ ಪ್ರತಾಪ್ ಅವರು ಉತ್ತರಿಸಿದ್ದಾರೆ. ಇಡೀ ಮನೆಗೂ ಕಿಚ್ಚ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಅಪ್ರೋಚ್ ಯಾರಿಗೆ ಫೇರ್ ಅನ್ಸಿತ್ತು, ಯಾರಿಗೆ ಅನ್ಫೇರ್ ಅನ್ಸಿತ್ತು ಅಂತ ಕೇಳಿದಕ್ಕೆ ತನಿಷಾ ಹೇಳ್ತಾರೆ, ಫೇರ್ ಇತ್ತು, 3 ಜನರನ್ನ ಪಿಕ್ ಮಾಡ್ತಾರೆ ಎಂಬ ಐಡಿಯಾ ನಮಗೂ ಇರಲಿಲ್ಲ. ಸ್ಕೋರ್ ನಲ್ಲಿ ಪ್ರತಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಆದ್ರೆ ಮೊದಲ ದಿನದಿಂದಲೂ ಪ್ರತಾಪ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇನ್ನು ವಿನಯ್ ಅವರು ಕೂಡ ವೋಟಿಂಗ್ ಫೇರ್ ಇತ್ತು, ವೋಟಿಂಗ್ ಅವಶ್ಯಕತೆ ಕೂಡ ಇತ್ತು, ಯಾಕಂದ್ರೆ ವೋಟಿಂಗ್ ನಿಂದ ಸರಿಯಾದ ನಿರ್ಧಾರ ಬಂತು, ಟಾಸ್ಕ್ ಆ ವಾರಕ್ಕೆ ಮಾತ್ರ ಸೀಮಿತವಾಗಿತ್ತು. ಹೀಗಂತ ವಿನಯ್ ಅವರು ಹೇಳಿದಾಗ ತುಕಾಲಿ ಸಂತೋಷ್ ಅವರು ಕೂಡ ವಾರದಲ್ಲಿ ಪ್ರತಾಪ್ ಹೆಚ್ಚು ಅಂಕಗಳನ್ನ ಪಡೆದಿರಬಹುದು, ಆದ್ರೆ ಹಿಂದಿನ ವಾರಗಳಲ್ಲಿ ಅವರ ಮಾರ್ಕ್ ಇರಲಿಲ್ಲ, ಅವರ ಆಟವನ್ನ ನಾವು ಎಲ್ಲೂ ಕೂಡ ನೋಡೇ ಇಲ್ಲ. ಯಾವುದೋ ವಾರದಲ್ಲಿ ಆಟವಾಡಿದನ್ನ ನೋಡಿದ್ರೆ ಉಳಿದ ವಾರಗಳಲ್ಲಿ ಆಟವನ್ನೇ ಆಡಿಲ್ಲ. ಟಿಕೆಟ್ ಟು ಫಿನಾಲೆ ಅಂತ ಬಂದ್ ಕೂಡ್ಲೆ ದೇವರಿಗೆ ಪೂಜೆ ಮಾಡೋದೇನು, ಗೇಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದೇನು, ಎಲ್ಲರ ಜೊತೆಗೆ ಹೊಂದಾಣಿಕೆ ಏನು, ಈ ತರಹ ಇನ್ವಾಲ್ವ್ಮೆಂಟ್ ಇತ್ತು. ಡೂ ಆರ್ ಡೈ ಅಂತಲೇ ಆಡ್ತಾ ಇದ್ರು. 13 ವಾರಗಳಲ್ಲಿ ಅದು ಇರಲಿಲ್ಲ. ಇವನಿಗೆ ಕೊಟ್ಟು ಬಿಟ್ರಲ್ಲ ಅಂತ ಬೇಸರ ಆಗ್ತಾ ಇತ್ತು. ಅಷ್ಟರಲ್ಲಿ ವೋಟಿಂಗ್ ಅನೌನ್ಸ್ ಮಾಡಿದ್ದು ನನಗೆ ತುಂಬಾ ಖುಷಿಯಾಯಿತು ಅಂತ ತುಕಾಲಿ ಹೇಳಿದ್ದಾರೆ. ಇನ್ನು ಕಾರ್ತಿಕ್ ಅವರು ಕೂಡ ಈ ವೋಟಿಂಗ್ ಫೇರ್ ಅನ್ಸಿತ್ತು, ಪ್ರತಾಪ್ಗೆ ತುಂಬಾ ಅವಕಾಶಗಳು ಸಿಕ್ಕಿದೆ, ನನಗೆ ವಿನಯ್ಗೆ ಅವಕಾಶ ಸಿಗಬಾರ್ದು ಎಂಬ ಕಾರಣಕ್ಕೆ ಅವಕಾಶಗಳು ಪ್ರತಾಪ್ ಪಾಲಾಯಿತು. ಸಿಕ್ಕ ಅವಕಾಶಗಳನ್ನ ಪ್ರತಾಪ್ ಬಳಸಿಕೊಂಡ, ಉತ್ತಮ ಕೂಡ ಸಿಕ್ತು. 1 ವಾರದ ಪರ್ಫಾರ್ಮೆನ್ಸ್ನಿಂದ ಫಿನಾಲೆ ಟಿಕೆಟ್ ಸಿಗೋದು ನನಗೂ ಅಸಮಾಧಾನ ಇತ್ತು. ಬಿಗ್ ಬಾಸ್ ಹೇಳಿದ್ಮೇಲೆ ತುಂಬಾ ಖುಷಿಯಾಯಿತು. ಇನ್ನು ನಮ್ರತಾ ಅವರು ಕೂಡ ವೋಟಿಂಗ್ ಪ್ರಕ್ರಿಯೆ ನನಗೆ ತುಂಬಾ ಇಷ್ಟ ಆಯಿತು, ಆದ್ರೆ ಅಲ್ಲಿ ವಾದಗಳನ್ನ ಎಲ್ಲರೂ ಓಪನ್ ಮೈಂಡೆಡ್ ಆಗಿ ಕೇಳಿಸಿಕೊಳ್ಳಿಲ್ಲ. ವಿನಯ್ ಬಿಟ್ರೆ ಯಾರ ಕಡೆಯಿಂದಲೂ ವೋಟ್ ಬರಲ್ಲ ಅನ್ನೋದು ನನಗೆ ಗೊತ್ತಿತ್ತು, ಅದೊಂದು ಬೇಜಾರಿದೆ. ಇನ್ನು ಸಂಗೀತ ಅವರು ಫೈನಲಿಸ್ಟ್ ಆಗಿದ್ದಕ್ಕೆ ಈ ಪ್ರಕ್ರಿಯೆ ಬಗ್ಗೆ ನನಗೆ ಬೇಜಾರಿಲ್ಲ ಅಂತ ಹೇಳಿದ್ದಾರೆ. ಮನೆಯ ಎಲ್ಲಾ ಸದಸ್ಯರು ಈ ಪ್ರಕ್ರಿಯೆಯನ್ನ ಒಪ್ಪಿಕೊಂಡ ಬಳಿಕ ಕಿಚ್ಚ ಸುದೀಪ್ ಅವರು ಈ ರೀತಿ ಹೇಳ್ತಾರೆ, ಈ ಕ್ಲಾರಿಟಿ ನಿಮ್ಗೆಲ್ಲ ಇದೆ, ನೋಡುವವರಿಗೂ ಈ ಕ್ಲಾರಿಟಿ ಕೊಡ್ಬೇಕು ಅಂತ ಅನ್ಸಿತ್ತು, ಕೊಟ್ಟೆ. ಇಡೀ ಸೀಸನ್ ಅಂತ ತಗೊಂಡಾಗ ನಿಮ್ಮ ಮತಗಳು, ಅನಿಸಿಕೆಗಳು ಎಷ್ಟು ಮುಖ್ಯ ಆಗ್ತಾವೋ, ಒಳಗಡೆ ಕೂತವರ ಪೈಕಿ ಅವರವರ ವ್ಯಾಲಿಡೇಷನ್ ಕೂಡ ಅಷ್ಟೇ ಬಹಳ ಮುಖ್ಯ ಆಗುತ್ತೆ. ಸ್ಪರ್ಧಿಗಳು ಅವರವರ ಹತ್ತಿರ ನೋಡಿಕೊಂಡಾಗ ಮೊದಲನೇ ವಾರ ಹೇಗಿದೆ, ಹಾಗೆ ಕೊನೆಯ ವಾರ ಟಚ್ ಮಾಡಿದಾಗ ಟಾಸ್ಕ್ ನಲ್ಲಿ ಗೆದ್ರೂ ವ್ಯಾಲಿಡೇಷನ್ ಮುಖ್ಯ ಆಗುತ್ತೆ, ಒಳಗಿರುವವರ ಅನಿಸಿಕೆ ಕೂಡ ಮುಖ್ಯ ಆಗುತ್ತೆ ಅಂತ ವೀಕ್ಷಕರಿಗೆ ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.